ಸೊ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ, ಹೇಗೆ ಏನು ಅಂತ ಎಲ್ಲ ಹೇಳ್ತೀನಿ. ನಮ್ಮ ಈ ಇಸ್ತಾನ್ಬುಲ್ ಜರ್ನಿ ಏನಿತ್ತು ಮುಕ್ತಾಯವಾಗಿದೆ. ನೆಕ್ಸ್ಟ್ ಬೇರೆ ಸಿಟಿಗೆ ಹೋಗ್ತಾ ಇದ್ದೀರಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀರಿ, ಯಾವ ಮುಖಾಂತರ ಹೋಗ್ತಾ ಇದ್ದೀರಿ ಎಲ್ಲನೂ ಮುಂದೆ ತಿಳಿಸ್ಕೊಡ್ತೀರಿ. ಸೊ ಹೇಗಿತ್ತು ಫ್ರೆಂಡ್ಸ್ ಸೊ ಇಸ್ತಾನ್ಬುಲ್ ಜರ್ನಿ? ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ದೀವಿ. ನೀವು ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಇನ್ನೊಂದು ಸಿಟಿಗೆ ಹೋಗೋಣ. ಸೊ ಬಾಯ್, ಅಲ್ಲಿವರೆಗೂ ಬನ್ನಿ ಇನ್ನೊಂದು ಸಿಟಿಗೆ ಹೋಗೋಣ ಗೈಸ್. ಇನ್ನು ನೆಕ್ಸ್ಟ್ ಕಂಟೆಂಟ್ಗಳು ಚೆನ್ನಾಗಿರುತ್ತೆ ಬ್ರೋ. ಆಕ್ಚುಲಿ ಸ್ಪೈಸ್ ಬಜಾರ್ ಏನ್ ಅನ್ಸ್ತು? ಸ್ಕ್ಯಾಮ್ಸ್ ಎಲ್ಲ ಹೇಗೆ ಇಸ್ತಾನ್ಬುಲ್? ಅಯ್ಯೋ ಇಲ್ಲೆಲ್ಲ ಜಾಸ್ತಿ ನಂಬಕ್ಕೆಲ್ಲ ಹೋಗ್ಬೇಡ್ರಿ. ನೀಟಾಗಿ ನುಣ್ಣಗೆ ಬೋಳಿಸ್ಬಿಟ್ಟು ಕಳ್ಸ್ಬಿಡ್ತಾರೆ ಇಲ್ಲೆಲ್ಲ. ಸೀರಿಯಸ್, ಯಾರು ಏನು ಪರ್ಚೇಸ್ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಪರ್ಚೇಸ್ ಅಂತ ಅಲ್ಲ, ಯಾವ್ದನ್ನೇ ತಗೋಬೇಕಾದ್ರೂ ನೀವು ಸರಿ ಯೋಚನೆ ಮಾಡಿ ತಗೊಳ್ಳಿ. ಇಲ್ಲಿ ಬಂದಾಗ ಟೂರಿಸ್ಟ್ ಪ್ಲೇಸು ತಿನ್ಬೇಕಾ ತಿನ್ಬಿಟ್ಟು ಇದು ಮಾಡ್ಬಿಟ್ಟು ಹೋಗೋದು ಅಷ್ಟೇ. ಆಕ್ಚುಲಿ ಇಸ್ತಾನ್ಬುಲ್ ಅಲ್ಲಿ ಗೈಸ್ ಮೈನ್ ಆಗಿ ಸ್ವೀಟ್ ಸೂಪರ್, ಸ್ಪೈಸಸ್ ಸೂಪರ್ ಆ್ಯಂಡ್ ಫುಡ್ ವ್ರಾಪ್ಸ್ ಎಲ್ಲ ಸೂಪರ್ ಇದೆ. ಅದರ್ ದನ್ ದಟ್ ಶಾಪಿಂಗ್ ಮಾಡ್ತೀನಿ ಅಂದ್ರೆ ನೋಡಿ ಮಾಡಬೇಕು. ಅಂಡ್ ಫುಡ್ ನಿಮಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ನೀವು ತುಂಬಾ ಈ ಫುಡಿ ಆಗಿರಬಾರ್ದು, ಅವಾಗ ಅಡ್ಜಸ್ಟ್ ಆಗುತ್ತೆ. ತುಂಬಾ ಫುಡಿ ಆಗಿದ್ರೆ ದೇವರಣೆಗೂ ಅಡ್ಜಸ್ಟ್ ಆಗಲ್ಲ. ಸೊ ಬನ್ನಿ, ಆಲ್ರೆಡಿ ಕ್ಯಾಬ್ ಡ್ರೈವರ್ ಬಂದು ಕಾಯ್ತಾವನೆ, ಮಿಥುನ್ ಚಕ್ರವರ್ತಿ. ಕಾರ್ ಹತ್ಬಿಟ್ಟು ಇವಾಗ ನೆಕ್ಸ್ಟ್ ಎಲ್ಲಿಗೆ ಏನು ಅಂತ ಎಲ್ಲ ಹೇಳ್ತೀರಿ. ಬನ್ನಿ ಗಾಯ್ಸ್, ನಾವು ಇಸ್ತಾನ್ಬುಲ್ನ ಬಿಟ್ಟು ಆ್ಯಕ್ಚುಲಿ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಹೊಟ್ಟಿದ್ದೀರಿ. ರೆಡಿಯಾಗಿ ಅಲ್ಲಿಂದ ಮತ್ತೆ ಕ್ಯಾಪಿಡೋಕಿಯಾಗಿ ಹೋಗ್ತೀವಿ ಹೋಟೆಲ್ ನೋಡಕ್ಕೆ. ಓಕೆ, ರೈಸ್ ಬರ್ಗರ್ ಪಾಪೈಸಿಂದ ಬರ್ಗರ್ಸ್ನೆಲ್ಲ ಆರ್ಡರ್ ಮಾಡಿದ್ದೀರಿ. ಎಲ್ಲ mlಗೆ 40 ಟರ್ಕಿಶ್ ಲೀರಾ, ಅರೌಂಡ್ 1 ಪೌಂಡ್, 100 ರೂಪಾಯಿಗೆ. ಹ್ಯಾಪಿ ಬರ್ಡೇ ಟು ಯು ಚೇಟ. ಸೊ ಗಾಯ್ಸ್, ಈಗ ಏನೊಂದು ಪ್ರಾಬ್ಲಮ್ ಆಗಿದೆ ರಿಲೇಟೆಡ್ ಟು ರೂಮ್. ಸೊ 5 ಜನ ಇರೋ ಸೀಟರ್ ಕಾರಲ್ಲಿ 7 ಜನ ಕೂತಿದ್ದೀರಿ ಅಂತ ಫೋನ್ನ ಪಾಸ್ ಮಾಡ್ತೀನಿ, ನೋಡ್ಕೊಬನ್ನಿ. ನೋಡಿ ಗೈಸ್, ಇಬ್ರು ಎಲ್ಲಿ ಕೂತಿದ್ದಾರೆ ಅಂತ ಜಾಗ ಸಾಲದೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ಈ ಕೆಪೆಡೋಕಿಯಾ ಫುಲ್ ಆಫ್ ಕೇವ್ಸ್ ಗೈಸ್. ಇದೇ ಥರನೇ ಮಾಂಗ್ಸ್ ತುಂಬ ಇದೆ, ಬರೀ ಮೌಂಟೇನ್ಸು. ಗಾಯ್ಸ್, ನಾವು ಇಸ್ತಾನ್ಬುಲ್ನ ಬಿಟ್ಟು ಆ್ಯಕ್ಚುಲಿ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಹೊಟ್ಟಿದ್ದೀರಿ ಆ್ಯಂಡ್ ಹೋಗ್ತಾ ಇದ್ದೀರಿ. ಸೊ ನಮ್ಮ ಟೂರ್ ಗೈಡ್ ಆ್ಯಂಡ್ ಕ್ಯಾಬ್ ಡ್ರೈವರ್ ನಮ್ಮನ್ನ ಇಸ್ತಾನ್ಬುಲ್ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ರು. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಕೆಪೆಡೋಕಿಯಾ ಅಂತ. ಸೊ ನಾವು ಇಲ್ಲಿಂದ 2 hours ಫ್ಲೈಟ್ ಜರ್ನಿ ಇದೆ ಇಸ್ತಾನ್ಬುಲ್ ಏರ್ಪೋರ್ಟಿಂದ. ಸೊ ಹೋಗಿ ನಾಳೆ ಅಲ್ಲಿನ ಪ್ಲೇಸಸ್ನೆಲ್ಲ ನಾಳೆ 1 ಡೇ ಅಲ್ಲಿ ಸ್ಟೇ ಮಾಡ್ತಾ ಇರ್ತೀರಿ. ಸೊ ನಾಳೆ 1 ದಿನ ಮಾತ್ರ ಅಲ್ಲಿ ನಾವು ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟು ಪ್ಲೇಸಸ್ನು ವಿಸಿಟ್ ಮಾಡಿ ಮತ್ತೆ ಇನ್ನೊಂದು ಪ್ಲೇಸಸ್ಗೆ ಹೋಗಬೇಕು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಫ್ಲೈಟ್ ಜರ್ನಿ ಎಲ್ಲ. ಇಸ್ತಾನ್ಬುಲ್ಗೆ ಬಂದು ತಲುಪಿದ್ರಿ ಫ್ರಮ್ ಲೂಟನ್, ಲಂಡನ್ನಿಂದ ಅದೇ ಏರ್ಪೋರ್ಟೇ ಇದು. ಬಟ್ ಅಲ್ಲಿ ಇಲ್ಲಿ ಡಿಪಾರ್ಚರ್ ಸೆಕ್ಷನ್ ಓಪನ್ ಆಗಿದೆ. ನಾವು ಅರೈವಲ್ ಸೆಕ್ಷನ್ಗೆ ಬಂದಿದ್ರಿ ಅಷ್ಟೇ, ಬೇರೆ ಏನು ಚೇಂಜಸ್ ಇಲ್ಲ ಗೈಸ್. ಇವಾಗೇನೋ ಆಗಿದೆ, ಕಾಕ ಅಂತ ನಗೀತಾನೆ ಅವ್ರು ಯಾವಾಗಿಂದ ಇವರಿಬ್ರು ಏರ್ಪೋರ್ಟಲ್ಲಿ. ಶಾಮಿಲ್ ಡೈಲಾಗ್ ಚೆನ್ನಾಗಿದೆ, ಅದೇ 2 ಫಿಂಗರು. ಜಸ್ಟು ಎಲ್ಗೋಗಿದ್ದಾರೆ, ಏನು ಪ್ಲ್ಯಾನು ಟ್ರಿಪ್ದು? ಟೈಮ್ ಇನ್ನೂ ಕರೆಕ್ಟಾಗಿ 9:30 ಇವಾಗ. ಸೊ ನಮಗೆ 12:55ಗೆ ಫ್ಲೈಟ್ ಇದೆ. 11:55ಗೆ ಅಲ್ಲಿಂದ 1 ಅವರ್ಗೆ ಕ್ಯಾಪಿಡೋಕಿಯಾಗಿ ಹೋಗ್ತೀವಿ. ಓಕೆ, 1 o'clock ಹೋಗ್ತೀವಿ. ಹೋಗ್ತೀರಿ. ಆಮೇಲೆ ನಾವು ಹೆಂಗೋ ರೆಡಿಯಾಗಿ 2 hour ಇಮಿಗ್ರೇಷನ್ 5 to 10 minutes. ಓಕೆ, ರೆಡಿಯಾಗಿ ಅಲ್ಲಿಂದ ಮತ್ತೆ ಕ್ಯಾಪಿಡೋಕಿಯಾಗಿ ಹೋಗ್ತೀವಿ ಹೋಟೆಲ್ ನೋಡಕ್ಕೆ. ಓಕೆ, ಸ್ವಲ್ಪ ಜನ ರೂಮ್ ಹೋಗಿ ನಿದ್ದೆ ಮಾಡ್ತಾರೆ. ನಾವು ಹೋಟೆಲ್ ಬಲ್ಲೂನ್ ಹೋಗ್ತೀವಿ. ನಾನು ದುಡ್ತಪ್ಪ, ನಾನು ನಿದ್ದೆನೂ ಮಾಡಲ್ಲ, ಆ ಬಲ್ಲೂನ್ಗೆ ಹೋಗಲ್ಲ, ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀನಿ. ಗೈಸ್ ನೋಡಿ, ಬರ್ಡೇ ಬಾಯ್ ಇಲ್ಲಿದ್ದಾರೆ. ಪಾರ್ಟಿ ಬೇಕಂದ್ರೆ ಕಮೆಂಟ್ ಹಾಕಿ, ಬರ್ತೀನಿ. ನಾಳೆ ಪಕ್ಕಾ ಪಾರ್ಟಿ. ಓಕೆ ಗೈಸ್, ಅದಕ್ಕೋಸ್ಕರ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ
ಡಿಪಾರ್ಚರ್ ಸೆಕ್ಷನ್ ಆಫ್ ಇಸ್ತಾನ್ಬುಲ್ ಏರ್ಪೋರ್ಟ್. ತುಂಬ ದೊಡ್ಡದಾಗಿ ಆಯ್ತು ಆ್ಯಕ್ಚುಲಿ ಕಂಪೇರ್ಡ್ ಟು ಲಂಡನ್ ಲೂಟನ್ ಏರ್ಪೋರ್ಟ್. ನೀವೇನು ನೋಡಿದ್ದೀರಾ ತುಂಬ ದೊಡ್ಡದು ಅಂದರೆ ತುಂಬ ದೊಡ್ಡದು. ಇನ್ನು ಹೊಟ್ಟೆ ಹಸಿತಿದೆ ಗಾಯ್ಸ್, ಎಲ್ಲ ಸುಸ್ತಾಗಿದ್ದಾರೆ. ಆ್ಯಕ್ಚುಲಿ ನನಗೂ ಹೆಡ್ಡೇಕ್ ಫುಲ್ ಮಾರ್ನಿಂಗ್ ತಿಂದವರು ಅಷ್ಟೇ ಗಾಯ್ಸ್. 11 ಗಂಟೆಗೆ ಒಂದು ರಾಪ್ ತಿಂದವರು, ಏನೂ ತಿಂದಿಲ್ಲ. ಅದು ಬರ್ತಾ ನೋಡಿದ್ರೆ ಸಿಲ್ಕ್ ಬೋರ್ಡ್ಕಿನ ಟ್ರಾಫಿಕ್ ಜಾಮ್ ಅಂದ್ಕೊಡಿ. ನಮ್ಮ ಸಿಲ್ಕ್ ಬೋರ್ಡೇ ಪರವಾಗಿಲ್ಲ, ಅಷ್ಟು ಅದಕ್ಕಿಂತ ಹೆಚ್ಚಾಗಿತ್ತು ಟ್ರಾಫಿಕ್ ಜಾಮು. 2.5 hour ತೊಗೊಂಡು ಇಸ್ತಾನ್ಬುಲ್ಲಿಂದ ಈ ಏರ್ಪೋರ್ಟಿಗೆ ಬರೋಕ್ಕೆ. ಬಂದು ಮಕಾಯ್ಕ ತೊಗೊಂಡು ವಿಕ್ಸೆಲ್ಲ ಹಚ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿದ್ದೇನೆ. ಸೊ ಏನಾದ್ರು ತಿಂದ್ಬಿಟ್ಟು ಚೆಕ್ಕಿನ್ ಆಗಿಬಿಟ್ಟು ಫ್ಲೈಟ್ ಒಳಗಡೆ ಹೋಗಿ ಕುತ್ಕೊಂಡು ಮಲ್ಕೊಂಡ್ರೆ ಸಾಕು ಗೈಸ್. ಬೆಳಗ್ಗೆ ಆರಾಮಾಗಿ ವ್ಲಾಗ್ ಮಾಡ್ಬೋದು. ರೈಸ್ ಬರ್ಗರ್ ಪಾಪೈಸಿಂದ ಬರ್ಗರ್ಸ್ನೆಲ್ಲ ಆರ್ಡ್ರ್ ಮಾಡಿದ್ದಾರೆ. ಎಲ್ಲ 15 minutesಲ್ಲಿ ನಾವು ಚೆಕ್ಕಿನ್ ಆಗಬೇಕು. ಸೊ ಆ ಕಾರಣಕ್ಕೆ ಬೇಗ ತಿಂದ್ಬಿಟ್ಟು ಚೆಕ್ಕಿನ್ ಆಗೋಣ. ಇದೇ ಇವತ್ತಿನ ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಮೀಲ್ ತಿಂದರೆ ಒಂದು ರ್ಯಾಪು, ಅದು ಬಿಟ್ಟರೆ ಇದೆ ಅಂದ್ಕೋತೀನಿ. ಇದೆ, ಬೆಳಗ್ಗೆ ಏನೂ ತಿಂದಿಲ್ಲ ಗೈಸ್. ಸೊ ಎಲ್ಲ ಊಟ ಮಾಡಿ ಊಟ ಎಲ್ಲ ಆಯಿತು. ಇವಾಗ ಚೆಕ್ಕಿನ್ ಹೋಗೋದು. ಸೊ ಚೆಕ್ಕಿನ್ ಹೋಗಿ ಟೇಕ್ ಆಫ್ ಆಗಿದ್ದೆ. ನೆಕ್ಸ್ಟ್ ನಾವು ತಲುಪ್ತೀರಿ ವಿತಿನ್ 2 hours ಕೆಪೆಡೋಕಿಯಾ. ಸೊ ಬನ್ನಿ ಹೋಗುವ. ಹೊರಗಡೆ ಈಗೆಲ್ಲ ಇದೆ ನೋಡಿ. ವಿ ಆರ್ ವಾಕಿಂಗ್ ಟು ದ ಚೆಕ್ಕಿನ್ ನಾವ್. ದೊಡ್ಡ ಏರ್ಪೋರ್ಟ್ ಗೈಸ್. ಚೆಕ್ಕಿನ್ ಎಲ್ಲ ಆಯಿತು ಗೈಸ್. ಇನ್ನೇನು ನಾವು ಡೊಮೆಸ್ಟಿಕ್ ಆ್ಯಕ್ಚುಲಿ ಪ್ಲೇನೆಲ್ಲ ತೊಗೊಂಡಿರೋದು. ಸೊ ಅದಕ್ಕೆ ಸಪ್ರೇಟ್ ಡಿಪಾರ್ಚರ್ ಇದೆ. ಸೊ ಹೋಗಬೇಕು, ಹೋಗಿ ಫ್ಲೈಟ್ ಒಳಗಡೆ ಕುತ್ಕೊಳ್ಳೋಣ ಬನ್ನಿ. ಪಡಿ ಆದರೂ ಇವ್ರನ್ನೂ ನೋಡಿರ್ತೀರ ಹಳೆ ಹೋಗಲ್ಲಿ ರಮ್ಯಾ ಅಂತ. ಸೇ ಹಾಯ್ ಟು ಮೈ ವ್ಯೂವರ್ಸ್. ರಮ್ಯಾ ಸೇ ಹಾಯ್ ಟು ಮೈ ವ್ಯೂವರ್ಸ್. ಓಕೆ ಬನ್ನಿ, ಚೆಕ್ಕಿನ್ ಎಲ್ಲ ಆಯಿತು. ಸೊ ಓಡೋದೇನು. ಸೊ ಇಲ್ಲೊಬ್ರು ಇದ್ದಾರೆ, ಕವರೆಲ್ಲ ಕಿತ್ತಾಕೊಂಡು ಈ ಕಡೆ ಹಾಕಿ ಕಟ್ಟಾಕೊಂಡು. ಜಯನಗರ 4th ಬ್ಲಾಕಿಂದ ಅಂತೆ. ಏನೋ ಕಾಮಿಡಿ ಮಾಡ್ಕೊತ ಹೋಯ್ತವ್ರೆ. ಏನಾಯ್ತು? ರಿಟರ್ನ್ ಬರಲಿ. ಸೊ ಈ ಕಡೆಗೆ ಬನ್ನಿ, ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀವಿ. ಓಡಿ ಓಡಿ ಬನ್ನಿ 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 ಜನರೇ, ಬನ್ನಿ ಬನ್ನಿ. ಓಡಿ ಬಂದ ಡಿಡಿಕ ಬನ್ನಿ ಬನ್ನಿ ಬನ್ನಿ. ಗಿರಿ ದಿಸ್ ವೇ ಗಿರಿ. ಗೈಸ್ ಫ್ಲೈಟ್ ಹತ್ತೋದಕ್ಕೆ ಬಸ್ಸಿಂದ ಪ್ರಯಾಣ ಮಾಡ್ತಾ ಇದ್ದೀರಿ. ಸೊ ಫ್ಲೈಟ್ ಎಲ್ಲಿದೆ ಗೊತ್ತಿಲ್ಲ. ಸೊ ಬನ್ನಿ, ನಮ್ಮ ಹತ್ರನೂ ಕೇಳ್ದ ಪ್ರಮೋದ ಅಂತ. ಫ್ಲೈಟ್ ಗೈಸ್ ಹೇಗಿದೆ ನೋಡಿ. ಚೆನ್ನಾಗಿದ್ದಾರೆ. ಬನ್ನಿ ಹೋಗುವ, ಸೀಟ್ ಹಿಡಿದು ಕೂರುವ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಚೂರು ಇಲ್ಲ, ಸಾಕಾಗ್ಬಿಟ್ಟಿದೆ. ಎಲ್ಲ ಫೋರ್ಸ್ ಮಾಡಿ ಅಲ್ಲೋಗೋಣ ಇಲ್ಲೋಗೋಣ ಇಲ್ಲೋಗೋಣ ಅಷ್ಟೇ. ನಮ್ಮನ್ನು ಬಿಟ್ಬಿಡ್ರಿ ಅಂತೀರಾ? ಬಿಟ್ಬಿಡಿ. ಆದರೆ ಏನು ಮಾಡೋಕ್ಕಾಗಲ್ಲ, ಕಟ್ಟಿಲ್ವಾ ಪಣ. ಫ್ಲೈಟ್ ಒಂದು ಸ್ವಲ್ಪ ದೊಡ್ಡದೆ. ನಾವು ಇವಾಗ ಇಸ್ತಾನ್ಬುಲಿಂದ ಕೈಸರಿ ಹೋಗ್ತಾ ಇದ್ದೀವಲ್ಲ, ಅದು ಆ್ಯಕ್ಚುಲಿ 1 hour ಜರ್ನಿ. ಸೊ ಅಲ್ಲಿ ನಾವು ಡ್ರೆಸ್ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಫ್ರೆಶಪ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ವಾಟರ್ ಬಲೂನ್ ಅಂತ ಒಂದು ಫೇಮಸ್ ಜಾಗ ಇದೆ. ಇದು ಟರ್ಕಿಗೆ ನಂಬರ್ 1 ಫೇಮಸ್ ಜಾಗ ಆ್ಯಕ್ಚುಲಿ. ಅದೊಂದು ಲೈಕ್ ಅಡ್ವೆಂಚರ್ ಗೇಮ್ ಥರನೂ ಹೇಳ್ಬೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೆನ್ ನಾವು ಏರ್ಪೋರ್ಟಲ್ಲಿ ಫ್ರೆಶಪ್ ರೆಡಿ ಆಗೋಕ್ಕೆಲ್ಲ 1 hour ಟೈಮ್ ಇಟ್ಟಿದ್ದೀವಿ. ದೆನ್ ಆಫ್ಟರ್ ಹಾಗೆ 2 hours ಜರ್ನಿ ಮಾಡಬೇಕು ಆ ಲೊಕೇಶನ್ಗೆ. ನಾವು ಹೋಟೆಲ್ಗೂ ಚೆಕ್ಕಿನ್ ಆಗಲ್ಲ, ಏನಿಲ್ಲ, ಓಲ್ ನೈಟ್ ಎದ್ಬಿಟ್ಟು ಜರ್ನಿ ಮಾಡ್ತಾ ಇರಬೇಕು. ಸೊ ಈ ಥರ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ ಇನ್ ಆರ್ಡರ್ ಟು ಸೇವ್ ದ ಟೈಮ್ ಸೇವ್ ಮಾಡೋದು. ಬಿಕಾಸ್ ಎನಿಯೌ ವಿ ನೀಡ್ ಟು ಗೋ ಫಾರ್ ಬೇಗ ಟ್ರಿಪ್ನ ಮುಗಿಸ್ಕೊಂಡು ಅಗೇನ್ ವಿ ನೀಡ್ ಟು ಗೋ ಫಾರ್ ಅವರ್ ಕಾಲೇಜ್ ಎವ್ರಿಥಿಂಗ್ ಇದೆ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ರೆ. ಸೊ ಬನ್ನಿ, ನೆನ್ನೆ ನೈಟು ನಿದ್ದೆ ಎಲ್ಲ ಪ್ರಾಪರಾಗಿ, ಮೊನ್ನೆ ನೈಟು ಇಲ್ಲ, ಇವತ್ತು ನೈಟೂ ಇರೋದಿಲ್ಲ. ಇವತ್ತು ನೈಟ್ ಅಂತೂ ಗ್ಯಾರಂಟಿ ಇರೋಲ್ಲ. ಹೇಗಿರುತ್ತೆ ಇದೊಂದು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಈ ಪ್ಲೇಸ್ನ ನೋಡೋದಕ್ಕೆ ಆ್ಯಕ್ಚುಲಿ ಔಟರ್ ಬಲನ್ನ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ.
ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಪ್ರಮೋದ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ How are you feeling, man? ಒಳ್ಳೆ ಎಕ್ಸ್ಪೀರಿಯನ್ಸ್. ಬರ್ಡೇನ ಫ್ಲೈಟಲ್ಲೂ ಮಾಡ್ಕೊಳ್ಳೋದು ಇದೆಯಲ್ಲ, ಎಲ್ಲರೂ ವಿಶ್ ಮಾಡಿದಂಗೆ ಅನಿಸ್ತು. ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ. ಸೊ ನೋಡೋಣ ನಾಳೆ ದಿನ ಹೇಗಿರುತ್ತೆ ಕೆಪಡೋಕಿಯಲ್ಲಿ ಅಂತ. ಬನ್ನಿ. ಆಮೇಲೆ ಬರ್ತೀನಿ. Happy birthday. Happy birthday, bro. Hey guys. Bye bye. Dolapları öncelikle büyük bagajların yerleştirilmesi. Maybe I can see your birthdays also. Thank you for Yeah, giving me the charging. power bank. Yeah, no, fine. Yeah. And it's your bike or? No, that's not mine. That's this one. Okay. Yeah. ವಿಷಯ ಏನಂದರೆ ಆ್ಯಕ್ಚುಲಿ ನಾನು ಪವರ್ ಬ್ಯಾಂಕಲ್ಲಿ ಫುಲ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು, ಡೌನ್ ಆಗಿಬಿಟ್ಟಿತ್ತು. ಬಿಕಾಸ್ ನಾವು ರೂಮಲ್ಲೇ ಇರಲಿಲ್ಲ ಚಾರ್ಜ್ ಹಾಕೊಳ್ಳೋಣ ಅಂದರೆ. ಸೊ ಅದಕ್ಕೆ ಪಾಪ ಪಕ್ಕದಲ್ಲಿರೋರ ಹತ್ರ ಕೇಳಿದೆ, ಪವರ್ ಬ್ಯಾಂಕ್ ಕೊಟ್ಟರು. ಅವ್ರ ಪವರ್ ಬ್ಯಾಂಕಿಂದ ಚಾರ್ಜ್ ಆಗ್ಬಿಟ್ಟಿದೆ. Happy birthday to you. Happy birthday to you. Hey, ಎಲ್ಲ ಹತ್ರ ಹೋಗಿ ಪ್ಲೀಸ್. To you. God bless you. God bless you. Happy birthday. ಅಷ್ಟೇ ಇರೋದು, ಎಲ್ಲರಿಗೂ ಬೇಕು. ಚೇಟ. ಯಾಕೆ ಹೇಳಿ ನಿಮ್ಗೆ ಏನೋ ಆಗೋದು? ತಪ್ಪಿಸು. ಗೈಸ್, ಇವತ್ತಿನ ಬರ್ಡೇ, ಅದಕ್ಕೋಸ್ಕರ ಪ್ಲೀಸ್ ಇವನ್ ಪೇಜ್ನ ಶೇರ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಗೈಸ್, ಇದು ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ಒಳ್ಳೆ ಎಕ್ಸ್ಪೀರಿಯನ್ಸ್ ಫ್ಲೈಟಲ್ಲಿ, ವಿಶಸ್ ಆಗಲಿ ಆ್ಯಂಡ್ ಈ ಡಿಪಾರ್ಚರ್ ಸೆಕ್ಷನ್ ಹತ್ರ ಬಂದುಬಿಟ್ಟು ಕೇಕ್ ಕಟ್ಟಿಂಗ್ ಆಗಲಿ, ಎಲ್ಲ ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ, ಈ ಬರ್ಡೇನ ನಾನು ಟರ್ಕಿಗೆ ಆಚರಿಸ್ಕೊತಾ ಇದ್ದೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ, ಇನ್ನೂ ಯಾವ ಒಳ್ಳೆ ಪ್ಲೇಸಸ್ ಇದೆ ಎಲ್ಲ ಹೋಗೋಣ. ಥ್ಯಾಂಕ್ ಯು ಎವ್ರಿ ಒನ್. ಕಾಣ್ತಿದ್ದೀನಲ್ಲ, ಈಗ ರೆಡಿಯಾಗಿ ಕ್ಯಾಬಲ್ಲಿ ಹೊರಡಬೇಕು. ಇಟ್ಸ್ ಆಲ್ಮೋಸ್ಟ್ ಲೈಕ್ 2 degrees Celsius ಇದೆ ಗೈಸ್, ಬಟ್ ಇಟ್ ಫೀಲ್ಸ್ ಲೈಕ್ -1 now. ಸೊ ಗೈಸ್, ಎಲ್ಲ ರೆಡಿ ಆಗಿದ್ದೀರಿ. ನಾವು ಕೆಪಡೋಕಿಯಾಗಿ ಹೋಗಬೇಕು. ಟ್ಯಾಕ್ಸಿ ಸರ್ವಿಸ್ನ ಕೇಳ್ತಾ ಇದ್ದೀರಿ ಎಷ್ಟಾಗುತ್ತೋ. ಬಿಕಾಸ್ ನಾವು 8 ಜನ ಇದ್ದೀರಿ. 8 ಸೀಟರ್ ಬೇಕು ನಮಗೆ. 8 ಸೀಟರ್ ಇಲ್ಲ ಇಲ್ಲಿ, ಆ್ಯಕ್ಚುಲಿ 4 ಸೀಟರ್ಸ್ ಇದೆ. 8 ಸೀಟರ್ ಮಾತಾಡಿದ್ದೀರಿ. ಅವರು ಇನ್ನೊಬ್ಬರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಅಂದಿದ್ದಾರೆ. ಸೊ ವೆಯ್ಟಿಂಗ್ ಫಾರ್ ದ್ಯಾಟ್. ಇಫ್ ಇನ್ ಕೇಸ್ ಅದಾಯಿತು ಅಂದರೆ ಕೆಪಡೋಕಿಯಾಗಿ ಹೋಗೋದು 2 hours ಜರ್ನಿ ಇರುತ್ತೆ. ಹೋಗಿ ಹಾಟ್ ಏರ್ ಬಲೂನ್ನ ಕ್ಲೈಂಬ್ ಮಾಡಿ ಅದನ್ನು ರೈಡ್ ಮಾಡಿ ಒಂದು ಒಳ್ಳೆ ಸನ್ರೈಸ್ ಕ್ಯಾಪ್ಚರ್ನ ವ್ಯೂ ಮಾಡೋದು, ಎಂಜಾಯ್ ಮಾಡೋದು ಅಷ್ಟೇ ಗೈಸ್ ಈಗಿನ ಪ್ಲ್ಯಾನ್ ಸದ್ಯಕ್ಕೆ. ಸೊ ಎಲ್ಲ ರೆಡಿ ಆಗಿದ್ದಾರೆ. ಕ್ಯಾಬ್ಗೆ ಮಾತಾಡ್ತಾ ಇದ್ದೀರಿ, ಬಾರ್ಗೇನ್ ಮಾಡ್ತಾ ಇದ್ದೀರಿ. Şoförüz, aşağı yapamıyoruz. Track but we are the drivers, we can't go down. ನೋಡೋಣ ಇವರು ಏನು ಡಿಸ್ಕಸ್ ಮಾಡ್ತಾರೆ. Zaten çıkacağız benim ಇಲ್ಲಿ ಇಂಗ್ಲೀಷೇ ಬರಲ್ಲ ಗೈಸ್ ಯಾರಿಗೂ. ಸೊ ಗೈಸ್ ನಾವು ಇವಾಗ ಕ್ಯಾಬ್ ಸರ್ವಿಸ್ ತೊಗೊಂಡು ಹೊರಟಿದ್ದೀವಿ ಕೆಪಡೋಕಿಯಾಗೆ. ಸೊ ಬನ್ನಿ,
ನಾವು 4 ಜನ ಒಂದು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ, ಇನ್ನು 4 ಜನ ಇನ್ನೊಂದು ಕ್ಯಾಬಲ್ಲಿ ಬರ್ತಾ ಇದ್ದಾರೆ. 1.5 hour ಜರ್ನಿ. ನೀವು ಹೋಗಿ ಸನ್ರೈಸ್ನ ನೋಡೋಣ. Tamamen iptal edildi. Okey. Sen aç, çevir. Otel resepsiyon size her türlü konuda yardımcı olur. Balon da ayarlar, gezilecek yerleri de söyler. ಓ Okey. ಓಕೆ Bay bay. ಥ್ಯಾಂಕ್ ಯು. ಲೈಟ್ ಇಲ್ಲ ಬ್ರೋ, ಇವತ್ತು ಲೈಟ್ ಹಚ್ಚಿಸ್ಕೊಬೋಣ. ಹಾಂ ಬನ್ನಿ. ಗಾಯ್ಸ್, ನೈಟ್ ನಾವು ಜೆಂಟ್ಸು 4 ಜನನು ಇಲ್ಲೇ ಹೆಂಗೋ ಪಾಚ್ಕೊಂಡ್ರಿ. ಸುಮ್ಮನೆ ಪಾಚ್ಕೊಂಡ್ರಿ ಅಂದರೆ ಕೂತ್ಕೊಂಡ್ರಿ. ಗೊರಕೆ ಹೊಡಿತಾ ಇದೆ ಬ್ರೋ ನೀನು. ಹೌದಾ ಬ್ರೋ? 3 ದಿವಸದಿಂದ ನಿದ್ದೆ ಇಲ್ಲ. ನಮಗೂ ಇಲ್ಲ. ಈ ಬ್ರೋ ಇವರಿಂದ ಸ್ಟಾರ್ಟ್ ಆಗಿದ್ದು ಗೊರಕೆ ಅಲ್ವಾ? ಹಾಂ, ಇವರಿಂದನೇ ಶಾಮಿಲೆ ಆಯಿತಾ. ಸೊ ಇವಾಗ ಬಂದವ್ರೆ ರಿಸೆಪ್ಷನಿಸ್ಟು. ಇವ್ರು ಕೇಳಿದ್ರೆ ತಲೆಗೂ ಗೊತ್ತಿಲ್ಲ, ಬುಡಾನೂ ಗೊತ್ತಿಲ್ಲ. ಪಾಪ ಏನೋ ಹೆಲ್ಪ್ ಮಾಡ್ತಾವ್ರೆ. ಸೊ ಹಾಟ್ ಆ್ಯಂಡ್ ಬರೋನ್ ಕ್ಯಾನ್ಸಲ್ ಆಗಿದೆ ಅಂತ ಡ್ಯೂ ಟು ವೆದರ್. ನೋಡಿ, ಇದೆ ಕೆಪಡೋಕಿಯಾ. ಬನ್ನಿ, ಎಲ್ಲ ಗುಹೆಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ಹೇಗಿದೆ ಅಂತ ಅದು ಬ್ರೀಫ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಸಮ್ ಪ್ಲೇಸಸ್ ನಿಯರ್ ಬೈ ಎಲ್ಲದಕ್ಕೂ ಹೋಗೋಣ. ಒಂದು ಒಳ್ಳೆ ಐ ಮೀನ್ ಲಾಸಿ ಅನ್ಬೋದು ನಮಗೆ ಆ್ಯಕ್ಚುಲಿ ಹೋಟೆಲ್ ಬಿಲ್ಡಿಂಗ್. ಒನ್ ಆಫ್ ದ ಮೋಸ್ಟ್, ಎಂಥವ್ರೆ ಬಂದ್ರೂ ಅದೊಂದು ಬಕೆಟ್ ಲಿಸ್ಟ್ ಅವ್ರಿಗೆ. ಸೊ ಏನು ಅನಿಸ್ತಿದೆ ಬ್ರೋ, ಹೋಟೆಲ್ ಬಲ್ಲನು ಬಕೆಟ್ ಲಿಸ್ಟು ಬಂದವರೆಲ್ಲ ಹೋಗ್ತಾರೆ. ಒಂದು ಕತೆ ಹಿಂಗಾಗಿದೆಯಲ್ಲ ಸೀರಿಯಸ್ ಆಗಿ. ವಾಟರ್ ಬಲೂನ್ ಇಲ್ಲ ಆಯಿತಾ, ಒಂದು ಕಡೆ ಹುಷಾರಿಲ್ಲ, ಇನ್ನೊಂದು ಕಡೆ ನೈಟ್ ಎಲ್ಲನೂ ಕೂತ್ಕೊಂಡು ನಿದ್ದೆ ಮಾಡಿರೋದು. ನಾನು ನಿದ್ದೆನೇ ಮಾಡಿದ್ದೆ, ಇವರೆಲ್ಲ ಒಂದು ಸ್ವಲ್ಪ ನಿದ್ದೆ ಮಾಡೋರೆ. ಅದು ಬಿಟ್ಟು 2 hours ಕಳಿಸ್ತಾ ಅಷ್ಟೇ, 2 ಗಂಟೆಗೆ. ನೋಡಿ, ಹೋಟೆಲ್ ಇಂತಿಂಥ ಸೈನ್ಸಿನ ಬೆಡ್ಗಳನ್ನ ಹಾಕಿದ್ದಾರೆ. ಅದಕ್ಕೇನು ಕಣ್ಣೇಟ್ ಆಗ್ಬಿಟ್ಟಿದೆ. ಇಲ್ಲೊಂದಿದೆ. ಈ ಕ್ಯಾಮ್ರಾ ನೋಡಿ ನಮ್ಮ ಕೈ ಬೀಳ್ತೀವಿ. ಹೊಡಿ. ಸೊ ಗಾಯ್ಸ್, ನಾವು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀರಿ. ಏನಂದರೆ ರೂಮ್ ಚೆಕ್ಔಟು. ಕೆಲವ್ರಿಗೆ ಮಾರ್ನಿಂಗ್ ಇವತ್ತೇ ಚೆಕ್-ಇನ್ ಇತ್ತು, ಕೆಲವ್ರಿಗೆ ಆಫ್ಟರ್ನೂನ್ ಇದೆ. ಬಟ್ ನಾವು ಇನ್ನೊಂದು ಪ್ಲೇಸ್ಗೆ ಇವತ್ತು ನೈಟೇ ಬಸ್ನೆಲ್ಲ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಐ ಮೀನ್ ಯೂಸ್ ಇಲ್ಲ ಆ್ಯಕ್ಚುಲಿ ಬುಕ್ಕಿಂಗ್ ಮಾಡಿ. ಈವ್ನಿಂಗ್ 7 o'clock ತನಕ ಆಚೆ ಹೇಗಿದ್ರು ಹೋಗ್ತೀರಿ. ಸೊ ಅದಕ್ಕೆ ಪ್ರಾಬ್ಲಮ್ ಆಗಿದೆ. ನೋಡೋಣ, ಕ್ಯಾನ್ಸಲೇಷನ್ ಹಾಕಿದ್ದೀರಿ ಏನಾಗುತ್ತೆ. ಆ್ಯಂಡ್ ಫುಡ್ಡೆಲ್ಲ ಇಟ್ಟಿದ್ದಾರೆ, ಬಟ್ ಎಲ್ಲರಿಗೂ ಇಲ್ಲ ಅಂತ. ಯಾರಿಗೆ ಚೆಕ್-ಇನ್ ಆಗಿದೆ ಅವರು ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ, ನಾಳೆ ನಾವು ಯಾರೂ ಇರೋಲ್ಲ. ಸೊ ದಯವಿಟ್ಟು ಐ ಮೀನ್ ಇವತ್ತೇ ನಾವು ನಾಷ್ಟ ಆಗಲಿ, ಐ ಮೀನ್ ಚೆಕ್-ಇನ್ ಬೇಗ ಆಗ್ತೀರಿ. ಸೊ ದಟ್ ವಿಲ್ ಚೆಕ್ಔಟ್ ಟುಡೇ ಆ್ಯಂಡ್ ವಿಲ್ ಲೀವ್ ಬೈ 6 o'clock ಅಂತ. ಸೊ ಅವರು ಏನು ಪ್ರಾಪರಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ಬನ್ನಿ, ನಾಷ್ಟ ಏನಿದೆ ನೋಡಿ ಸಿಂಪಲ್ಲಾಗಿ. ಸೊ ಇಲ್ಲಿ ಕಾಫಿ ಇಟ್ಟಿದ್ದಾರೆ, ಬಟರ್ ಚಾಕ್ಲೇಟ್, ಕೆಲಾಕ್ಸ್, ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಇದೆ, ಇದೇನೋ ಇದೆ, ಬ್ರೆಡ್, ಬಿಸ್ಕೆಟ್, ಕರ್ಡ್, ಚೀಸ್, ಸಲಾಮಿ, ಸಲಾಡ್, ಬ್ರೆಡ್, ಇಷ್ಟೆಲ್ಲ ಇದೆ. ಇದು ರಿಸೆಪ್ಷನ್ನು ವೇರ್ ಟಿಫನ್ನು ಇಲ್ಲೇ, ಪ್ರತಿಯೊಂದು ಐ ಮೀನ್ ಲಂಚ್ ಇರುತ್ತೆ, ಎಲ್ಲ ಇಲ್ಲೇ ಇರುತ್ತೆ. ಸೊ ಈ ಥರ ಇದೆ. ಬನ್ನಿ, ಕೆಳಗಡೆ ಏನೋ ಡಿಸ್ಕಸ್ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ, ನೋಡಿಬಿಟ್ಟು. ಸೊ ಗಾಯ್ಸ್, ಇವತ್ತು ನನ್ನ ಹುಟ್ಟಿದ ಹಬ್ಬ. ಸೊ ನಾನು 24th ಇಯರ್ಗೆ ಕಾಲಿಟ್ಟಿದ್ದೀನಿ. ಸೊ ಹ್ಯಾಪಿ ದಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ ಇಸ್ ಟರ್ಕಿ. ಸೊ ಹೀಗೆ ಒಳ್ಳೇದಾಗ್ತಾ ಇರಲಿ, ಒಳ್ಳೆ ಟ್ರಿಪ್ ಮಾಡ್ತಾ ಇರಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ. ಹೀಗೆ ಆಗಲಿ ಅಂತ. ಬನ್ನಿ, ಥ್ಯಾಂಕ್ ಯು. ನಾವು ಈಗ ಮಸಬಾ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. 5 ಜನ ಇರೋ ಸೀಟರ್. ಸೊ 5 ಜನ ಇರೋ ಸೀಟರ್ ಕಾರಲ್ಲಿ 7 ಜನ ಕೂತಿದ್ದೀರಿ. ಹೇಗೆ ಕೂತಿದ್ದೀರಿ ಅಂತ ಫೋನ್ನ ಪಾಸ್ ಮಾಡ್ತೀನಿ, ನೋಡ್ಕೊಬನ್ನಿ. ಗ್ರೀಷ್ಮಾ ಇವರೇ ಡ್ರೈವರ್. ಹಾಯ್, ಸೇ ನಮಸ್ತೆ. Namaste. ನಮಸ್ತೆ. Namaste. ನಮಸ್ತೆ.
ಹಿಂಗೆ ಫೋನ್ನ ಪಾಸ್ ಮಾಡ್ತೀನಿ, ಅವರೇ ಅವರೇ ತೋರಿಸ್ತಾರೆ ಹೇಗೆ ಕೂತಿದ್ದಾರೆ ಅಂತ. ಸೊ ಟುಡೇ ನೋ ಹಾಟ್ ಏರ್ ಬಲೂನ್ ಸರ್. ಪ್ಲೀಸ್ ಫೈಂಡ್ ಸರ್. ನೋಡಿ ಗೈಸ್, ಇಬ್ರು ಎಲ್ಲಿ ಕೂತಿದ್ದಾರೆ ಅಂತ ಜಾಗ ಸಾಲದೆ. ಒಬ್ರು ಪುನೀತ್, ಒಬ್ರು ಗ್ರೀಷ್ಮ ಹಿಂದೆ ಡಿಕ್ಕಿಲ್ ಕುತ್ಕೊ ಬಂದಿದ್ದಾರೆ. 5 ಜನ ಕಾರಲ್ಲಿ, 7 ಜನ ಹೇಗೋ ಬಂದ್ರಿ. ಸೊ ಇದೆ ಪಸಬ. ನಿಧಾನಕ್ಕೆ ಹೋಗೋಣ ನಾವು, ಎಲ್ಲರೂ ಹೊಗೆಗೆ ಹಾಕ್ಸ್ಕೊಬಿಟ್ಟಿಯಾ. ಗೋಸ್ಲೋ ಓಕೆ ಟೇಕ್ ಕೇರ್. ಸೊ ಗೈಸ್, ಎಷ್ಟು ಬೆಕ್ಕುಗಳಿದೆ ನೋಡಿ. ಎಂಟ್ರೆನ್ಸ್ ಬಂದಿದೆ ಪಸಬಾಗೆ. ಅಲ್ಲೊಂದು ಪಾಪು ಬಿತ್ತು. ಎಷ್ಟು ಬೆಕ್ಕುಗಳಿದೆ. ಸೊ ಟಿಕೆಟ್ ಪರ್ಚೇಸ್ ಮಾಡಬೇಕು. ಎಷ್ಟಿದೆ ನೋಡೋಣ ಬನ್ನಿ. ಸೊ ಗೈಸ್, ಟಿಕೆಟ್ಸ್ ಪರ್ಚೇಸ್ ಮಾಡಿದ್ರೆ ಎಂಟ್ರಿಗೆ ಕಸಬಾಗೆ. ಸೊ ಇಲ್ಲಿ ಎಂಟ್ರಿ ಆಗೋಕ್ಕೂ ಮುಂಚೆ ಒಂದು ಚಿಕ್ಕ ಸ್ಟೋರ್ ಇದೆ, ಲೈಕ್ ಬಜಾರ್ ಟೈಪ್. ಸೊ ಬನ್ನಿ ಏನೇನಿದೆ ನೋಡೋಣ. ಆ್ಯಕ್ಚುಲಿ ನಾನು ಹೇಳಿದೆ ಅಲ್ವಾ ಹಾಟ್ ಏರ್ ಬಲೂನ್ ಫೇಮಸ್ ಅಂತ. ಸೊ ಅದಕ್ಕೆ ಇಲ್ಲಿ ಅದ್ರ ರಿಲೇಟೆಡ್ ಗಿಫ್ಟ್ಸ್ ಇದೆ. ಇದೇ ಥರ ಎಕ್ಸಾಕ್ಟಾಗಿ ಈ ಥರ ಇರುತ್ತೆ. 50 ವಿ ವಿಲ್ ಕಮ್ ಬ್ಯಾಕ್ ಫಾರ್ 4 to 5. 50 ಪ್ಲೀಸ್, ವಿಲ್ ಕಮ್ ಬ್ಯಾಕ್. ಓಕೆ, ವಿಲ್ ಕಮ್ ಗೈಸ್ 50 ಒಪ್ತಾ? ಹಾಂ, ಓಕೆ, ವಿಲ್ ಕಮ್ ಬ್ಯಾಕ್. ವಿಲ್ ಕಮ್ ಡೆಫಿನೆಟ್ಲಿ ವಿಲ್ ಕಮ್. ಸೊ ಟರ್ಕಿಶ್ ಐಸ್ ಕ್ರೀಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಆ ಗೇಮ್ನ. ಸೊ ಬನ್ನಿ ಎಂಟ್ರಿ ಆಗೋಣ, ಹೇಗಿದೆ ನೋಡೋಣ. ಸೊ ನಾವು ಎಲ್ಲಾದರೂ ಕ್ಲೈಮ್ ಮಾಡ್ಬೋದು, ಯಾವ ಸೈಡಲ್ಲಾದರೂ ಹೋಗಿ ಕ್ಲೈಮ್ ಮಾಡಿ ಬೀಚಸ್ ಆಗಲಿ ಇವಾಗಲಿ ನೋಡ್ಬೋದು. ಈ ಪರ್ಟಿಕ್ಯುಲರ್ ಆಗಿ ಇದೇ ಪಾಯಿಂಟ್ಗೆ ಹೋಗಬೇಕು ಅಂತ ಇಲ್ಲ, ಎಲ್ಲ ಸಖತ್ತಾಗಿದೆ. ಗೈಸ್, ನೀವೇನು ಈ ಪಸಬಾ ಎಂಬ ಮಾಂಗ್ಸ್ ಈ ಪ್ಲೇಸ್ ನೋಡ್ತಾ ಇದ್ದಾರೆ, ಈ ಮೌಂಟೇನ್ಸ್ನೆಲ್ಲ ಹೇಗೆ ಗುಹೆ ಥರ ಮಾಡಿದ್ದಾರೆ ಆ್ಯಂಡ್ ಈ ಚಪ್ಪಲ್ ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಸುಮಾರು 4ನೇ ಸೆಂಚುರಿಯಿಂದ 13ನೇ ಸೆಂಚುರಿವರೆಗೂ ಈ ಥರ ನಿರ್ಮಾಣ ಮಾಡೋದಕ್ಕೆ ಟೈಮ್ ತಗೊಂಡಿದ್ದಾರೆ. ಇದನ್ನು ಮಾಡಿರೋ ಕಾರಣ ಏನಂದರೆ, ಕ್ರಿಶ್ಚಿಯನರು ಆಗ ಇಲ್ಲಿಗೆ ಬಂದಾಗ, ಅವರ ಎನಿಮೀಸ್ ಕಡೆಯಿಂದ, ಡ್ಯೂರಿಂಗ್ ಅವಾಗ ಕ್ಯಾಶ್ದೇನೋ ಪ್ರಾಬ್ಲಮ್ ಇತ್ತು, ರಿಲಿಜಿಯಸ್ ಪ್ರಾಬ್ಲಮ್ ಇತ್ತು. ಆ ಕಾರಣದಲ್ಲಿ ತನ್ನ ಎನಿಮೀಸ್ ಕಡೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಅವ್ರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಕೆತ್ತನೆ ಮಾಡಿ ಗುಹೆ ಥರ ಮಾಡಿಕೊಂಡು ಅಲ್ಲಿ ಇರ್ತಾರೆ. ಸೊ ಅವ್ರ ಜೀವನ ಸಾಗಿಸೋಕ್ಕೂ ಕೂಡ ಪ್ರೇಯರ್ಗೆ ಪ್ರತಿಯೊಂದಕ್ಕೂ ಈ ಥರ ಮಾಡ್ಕೊಂಡಿರ್ತಾರೆ. ಸೊ ಅದು ದಿನ ಕಳೆದಂತೆ ಮಳೆ ಬಂದಾಗ ಮಳೆಗೆ ಒಂದು ಸ್ವಲ್ಪ ಕರಗಿರುತ್ತೆ, ಕರ್ಗೋಗಿದೆ, ಇನ್ನೂ ಒಂದು ಸ್ವಲ್ಪ ಹಾಗೇ ಇದೆ. ಸೊ ಫುಲ್ ನೀವು ನೋಡ್ಬೋದು ಈ ಗುಡ್ಡದಲ್ಲಿ ಏನಿದೆ, ಈ ಫುಲ್ ಮೌಂಟೇನಲ್ಲೂ ಇದೇ ಥರ ಶೇಪ್ಸಲ್ಲಿ ಕೆತ್ತನೆ ಆಗಿದೆ. ಫುಲ್ ಸುತ್ತ ಏನು ನೋಡ್ತಾ ಇದ್ದೀರಾ. ಸೊ ಇದನ್ನು ಮಂಕ್ ಅಂತಲೂ ಕರೀತಾರೆ. ಸೊ ನೋಡಿ ಹೇಗಿದೆ, ಬನ್ನಿ ಇನ್ನೂ ಮೇಲಿಂದ ಹೇಗೆ ಕಾಣಿಸುತ್ತೆ ವ್ಯೂಸ್ ಪ್ರತಿಯೊಂದನ್ನು ತೋರಿಸ್ತೀನಿ. ಒಳ್ಳೆ ಗಾಳಿ ಅಂತೂ ಸಾಮಾನ್ಯವಾಗಿ ಮೇಲಕ್ಕೆ ಹತ್ತ ನಾವು ಗಾಳಿ ತುಂಬ ಇದ್ದೇ ಇರುತ್ತೆ. ಸೊ ಇಲ್ಲಿ ಆಲ್ರೆಡಿ ತುಂಬ ಚಳಿ ಇದೆ, 4 ಡಿಗ್ರಿ ಇದೆ, ತುಂಬ ಗಾಳಿ ಇದೆ. ಆ ಕಾರಣದಿಂದ ಇವತ್ತು ಹಾಟ್ ಏರ್ ಬಲೂನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದೆ. ಸೊ ಬನ್ನಿ ಮೇಲೆಲ್ಲ ಹೇಗಿದೆ ಲೊಕೇಶನ್ಸ್ ಎಲ್ಲ ನೋಡ್ಕೊಬರೋಣ. ಗೈಸ್ ನೋಡಿ, ಡ್ಯೂಪ್ಲೆಕ್ಸ್ ಥರನೂ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಎಂಟ್ರಿ ಆಗಿ ಒಬ್ಬರು ಯಾರೋ ಅಲ್ಲಿ ಆಚೆ ಬಂದಿದ್ರು. ಬನ್ನಿ ನೋಡೋಣ, ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಹೇಗಿರುತ್ತೆ ಅಂತ. ಫೋಟೋ ತೆಗೆಸ್ಕೊತವ್ರೆ ಇರಿ. ಸೊ ಹತ್ತನ ಬನ್ನಿ, ಹೀಗಿದೆ ನೋಡಿ. ಹಾಂ ನೋಡಿ, ಆ ಡ್ಯೂಪ್ಲೆಕ್ಸ್ ಹೆಂಗಿದೆ ಅಂದರೆ, ಇಲ್ಲೆಲ್ಲ ಹೆಜ್ಜೆಗಳು ಹಿಡಿತಾ ಇದ್ದಾರೆ ನೋಡಿ. ನಾನೆಲ್ಲ ಹತ್ತಲ್ಲ, ಇಳಿತಾ ಇದ್ದಾರೆ ಒಬ್ಬರು ಮೇಲಿಂದ ನೋಡಿ. ಇವೆಲ್ಲ ಹೆಜ್ಜೆಗಳು ಹಿಂಗೆ ಹತ್ಬಿಟ್ಟು ಅಲ್ಲಿದ್ದಾರೆ ನೋಡಿ. ಸೊ ಇಳಿಯೋಣ ಬನ್ನಿ. ಸೊ ಗಾಯ್ಸ್, ಸಿಮೆಂಟ್ ಇಲ್ಲದೆ, ಇಟ್ಟಿಗೆ ಇಲ್ಲದೆ, ಆಗ ಈ ಮಣ್ಣು ಗುಡ್ಡ ಆ್ಯಕ್ಚುಲಿ ಇದು ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಮಣ್ಣು ಗಾಯ್ಸ್. ಮಳೆ ಬಂದಾಗೆಲ್ಲ ಕರಗುತ್ತಂತೆ, ಇದು ಮಳೆ ಬಂದಾಗೆಲ್ಲ ಕರಗುತ್ತಂತೆ. ಸೊ ಹೇಗೆ ಕಟ್ಟಿರ್ಬೋದು ಗೈಸ್, ಕೆತ್ತಿ ಮನುಷ್ಯ ತನ್ನ ಜೀವನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಗೈಸ್, ಎಕ್ಸಾಂಪಲ್ಲೇ. ಸೊ ಇನ್ನೂ ಸೂಪರಾಗಿ ನೀವು ನೋಡ್ರಿ, ಇದೇನು ನೋಡ್ತಾ ಇದ್ದೀರಾ ಮನೆ ಮೇಲೆ, ಮನೆ ಮೇಲೆ ನೀವು ಟ್ರಯಾಂಗಲ್ ಶೇಪ್ ನೋಡ್ತೀರಲ್ಲ, ಆ ಮಾದರಿಯಲ್ಲೇ ಇದನ್ನು ನಿರ್ಮಿಸಿದ್ದಾರೆ.
ಮಾದರಿಯಲ್ಲೇ ನಿರ್ಮಿಸಿದ್ದಾರೆ. ಸಪ್ರೇಟ್ ಅದೊಂದು ಬ್ಲಾಕ್ ಆಫ್ ಸ್ಟೋನೇ ಇದೆ ಅಂದ್ಕೋತೀನಿ. ಸಪ್ರೇಟೇ ಇದೆ ಗೈಸ್, ಗ್ಯಾಪ್ ಇದೆ ಅದರಲ್ಲೆಲ್ಲ ನೋಡಿ, ಗ್ಯಾಪ್ ಇದೆ, ಸಪ್ರೇಟಾಗಿದೆ. ಹಿಂಗೆಲ್ಲ ಮಾಡಿರ್ಬೋದು ಗೈಸ್, ಗ್ರೇಟ್. ನಾನು ಗಾಯ್ಸ್ ಆ್ಯಕ್ಚುಲಿ ಈ ಟರ್ಕಿ ಟ್ರಿಪ್ ಬರೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಬಾವುಟ ಫ್ಲ್ಯಾಗ್ನ ತೊಗೊಂಬಂದಿದ್ದೆ. ಎಂಥ ಟ್ರಾವೆಲರ್ ಆದ್ರೂ ಲೈಕ್ ಇವಾಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಲಿ, ಡಾಕ್ಟರ್ ಬ್ರೋ ಆಗಲಿ ಅಂಥವ್ರನ್ನೆಲ್ಲ ನೋಡಿದಾಗ ನಮಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಆಸೆ ಇರುತ್ತೆ. ನಾವು ಬೇರೆ ಕಂಟ್ರೀಸ್ಗೆ ಹೋಗಿ ಫ್ಲ್ಯಾಗ್ನ ಹಾಸ್ಟ್ ಮಾಡಬೇಕು, ನಮ್ಮ ಸ್ಟೇಟಿನ ಫ್ಲ್ಯಾಗ್ನ ಇಟ್ಕೋಬೇಕು, ನಮ್ಮ ಕನ್ನಡದ ಬಾವುಟನ ಇಟ್ಕೋಬೇಕು ಅಂತ ಅವರಿಂದ ನಮಗೆ ಕುತೂಹಲ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ತಂದಿದ್ದೆ. ಬಟ್ ಇಸ್ತಾನ್ಬುಲಲ್ಲಿ ಅದಾಗಿಲ್ಲ ಗೈಸ್. ವೀಡಿಯೋ ಮಾಡಬೇಕಾದ್ರೇ ಒಫೆಂಡ್ ಆಗ್ತಿದ್ರು. ಇನ್ನು ಫ್ಲ್ಯಾಗಲ್ಲ ಅಲ್ಲಿ ಎವಿ ಒಫೆಂಡ್ ಆಗ್ತಾಯಿದ್ರು ಜನ. ಇಲ್ಲಿ ಅಷ್ಟು ಜನ ಇಲ್ಲ ಗೈಸ್, ಇದು ಅಷ್ಟು ದೊಡ್ಡ ಸಿಟಿ ಅಲ್ಲ ಕ್ಯಾಪಡೋಕಿಯಾ. ಸೊ ಜನ ಇಲ್ಲ. ಇಲ್ಲಿ ನಾನು ನನ್ನ ಕರ್ನಾಟಕದ ಬಾವುಟವನ್ನು ಹಿಡಿದು ಒಂದು ವಿಡಿಯೋ ಮಾಡ್ತೀನಿ, ಒಂದು ಫೋಟೋ ತಗೋತೀನಿ ಅಂತ ಹೇಳಬಲ್ಲೆ. ಬನ್ನಿ ಮಾಡೋಣ ಅದನ್ನ. ಆ್ಯಕ್ಚುಲಿ ಹೇಳಿಲ್ಲ ಅನ್ಕೋತೀನಿ, ಇದಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು 12 euros, ಅರೌಂಡ್ ಎಷ್ಟಾಗುತ್ತೆ ಅಂದರೆ ಅರೌಂಡ್ 10 pounds ಗೈಸ್, 1000 ರೂಪಾಯಿ ಎಂಟ್ರಿ ಫೀಸ್. ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ 1000 ರೂಪಾಯಿ. ಫ್ರೆಂಡ್ಸ್ ನೋಡಿ ಎಲ್ಲ ಟಾಪ್ ಹೋಗ್ಬಿಟ್ಟಿದ್ದಾರೆ, ನನಗಂತೂ ಹೊತ್ತಕ್ಕಾಗಿಲ್ಲ. ಓ ಆಯ್ ಎಲ್ಲ ಅಲ್ಲಿ ಹತ್ತಿದ್ದಾರೆ. ಎಲ್ಲಿ ಸಂದಿಲ್ಲ, ನನ್ನ ಕೈಯಲ್ಲಂತೂ ಆಗಲ್ಲ. ಸೊ ಗೈಸ್ ಆ್ಯಕ್ಚುಲಿ ಇಸ್ತಾನ್ಬುಲಲ್ಲಿ ಹೇಳಿದ್ದೆ ಈ ಥರ ಒಂದು ನಮ್ಮ ಕರ್ನಾಟಕ ಹೆಮ್ಮೆಯ ಬಾವುಟನ ಇಟ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಅಂತ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ದಿರಿ ಕರೆಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ. ಸೊ ಗೈಸ್ ಫೈನಲಿ ನೋಡಿದ್ದೀರಾ ಬಸವ ಮೌಂಟ್ನ ಹೇಗಿದೆ, ಏನು ಎತ್ತ, ಮನೆಯನ್ನು ಹೇಗೆ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಜೀವನ ಉಳಿಸ್ಕೊಳ್ಳೋಕ್ಕೆ ಅಂತ. ಸೊ ನೆಕ್ಸ್ಟು ನಾವು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀರಿ. ಯಾವ ಲೊಕೇಶನ್ಗೆ ಅಂತ ಹೋದ್ಮೇಲೆ ಅಲ್ಲೇ ರಿವೀಲ್ ಮಾಡ್ತೀನಿ, ಬನ್ನಿ ಹೋಗೋಣ.